ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಗಾಂಧಿನಗರದ ಕನಿಷ್ಕ ಹೋಟೆಲ್ನಲ್ಲಿ ಕರ್ನಾಟಕ ಭೋವಿ ಸಂಘರ್ಷ ಸಮಿತಿಯ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪುನರ್ರಚನಾ ಸಭೆ ಹಾಗೂ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಚರಣೆಯ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಯಿತು. ರಾಜ್ಯ ಮಟ್ಟದ ಪ್ರಮುಖರು ಪದಾಧಿಕಾರಿಗಳು ಆಗಮಿಸಿ ಮುಂದಿನ ಸಂಘಟನೆಯ ಹಾಗೂ ಜನ್ಮ ದಿನಾಚರಣೆ ಆಯೋಜನೆ ಕುರಿತಾಗಿ ಚರ್ಚೆಯನ್ನು ಮಾಡಲಾಯಿತು. ಕರ್ನಾಟಕ ಭೋವಿ ಸಂಘರ್ಷ ಸಮಿತಿ ಏನಿವತ್ತು ಒಂದು ಸಭೆ ಕರೆದಿದ್ದೀರಾ, ಯಾವೆಲ್ಲ ಪ್ರಮುಖ ಉದ್ದೇಶಗಳಿಟ್ಕೊಂಡು ಧ್ಯೇಯಗಳನ್ನಿಟ್ಕೊಂಡು ಇವತ್ತು ಸಭೆ ನಡೆಸ್ತಾ ಇದ್ದೀರಾ, ಅದು ಏನು? ನನ್ನ ಹೆಸರು ಗೌತಮ್ ವೆಂಕಿ ಅಂತ ಆನೇಕಲ್ಲು, ಕರ್ನಾಟಕ ಭೋವಿ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು. ನಾವು ಇವತ್ತು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯ ಉದ್ದೇಶ ಏನಂದರೆ, ಇವತ್ತು ಕಾರ್ಯಕರ್ತರಿಗೆ ಅವರವ್ರಿಗೆ ಒಂದು ಜವಾಬ್ದಾರಿಗಳನ್ನು ಕೊಟ್ಟು, ಇಡೀ ರಾಜ್ಯದ ಎಲ್ಲ ಸುಮಾರು ಕಡೆಯಿಂದ ಬಂದಿದ್ದಾರೆ, ಎಲ್ಲರೂ ಜವಾಬ್ದಾರಿಗಳು ಕೊಟ್ಟು, ಹೆಣ್ಣುಮಕ್ಕಳಿಗೆ ಸ್ಥಾನಮಾನವಾಗಿ ಅವ್ರಿಗೂ ಕೂಡ ಇವತ್ತು ಒಂದು ಜವಾಬ್ದಾರಿಯನ್ನು ಕೊಟ್ಟು ನಾವು ಮುಂದಿನ ಹೋರಾಟದಲ್ಲಿ ಏನು ಮಾಡ್ತೀವಿ, ಮುಂದೆ ಹೋರಾಟ ಅಂತೇಳಿ ಈಗ ನಾವು ನಿಮ್ಮ ಮುಂದೆ ಸ್ವಲ್ಪ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಮ್ಮ ಭೋವಿ ನಿಗಮದಲ್ಲಿ ಸುಮಾರು ಸಾವಿರಾರು ಕೋಟಿ ಬಂದಿದ್ದರೂ ಕೂಡ ಆ ನಿಗಮದಲ್ಲಿ ಇವತ್ತು 89 ಕೋಟಿಯನ್ನು ಲಪ್ಟಾಯಿಸಿದ್ದಾರೆ. ಅವ್ರ ಮೇಲೆ ಕೇಸ್ಗಳು ಆಗಿದೆ. ಇದುವರೆಗೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅವ್ರಿಗೆ CBIಗೆ ಒಪ್ಪಿಸ್ಬೇಕಂತ ಹೇಳ್ಬಿಟ್ಟು ನಾವು ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ. ಈಗಲೂ ಕೂಡ ಹೋರಾಟ ಮಾಡ್ತೀವಿ. ಜೊತೆಗೆ ವಿಧಾನಸೌಧ ಮುಂದುಗಡೆ ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಪ್ರತಿಮೆಯನ್ನು ಇಡಬೇಕು. ಈಗ ಯಾಕಂದರೆ ಎಲ್ಲ ಸಮುದಾಯದ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯ ತುಂಬ ಕೊಡುಗೆ ಇದೆ. ಈಗ ಕನ್ನಂಬಾಡಿ ಕಟ್ಟೆಯಿಂದ ಅಲ್ಲಿಂದ ನೀರು ತಂದು ಈಗ ಬೆಂಗಳೂರು ನೀರು ಬಿಟ್ಟಿದ್ದಾರೆ. ಬೆಂಗಳೂರು ಜನತೆ ಇವತ್ತು ನೀರು ಕುಡಿತಾ ಇದೆ. ಆದರೆ ನಮ್ಗೆ ತುಂಬ ಶ್ರಮ ಇದೆ. ಹಾಗಾಗಿ ನಮ್ಮ ಸ್ವಾಮೀಜಿಗಳಾದ ನಮ್ಮ ಗುರುಗಳಾದ ಕುಲಗುರುಗಳಾದ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಪ್ರತಿಮೆಯನ್ನು ಕೂಡ ಅಲ್ಲಿ ಇಡಬೇಕು. ಜೊತೆಗೆ ಬೆಳಗಾವಲ್ಲಿ ಒಡ್ಡರ ಯಲ್ಲಣ್ಣನ ಅವರ ಪ್ರತಿಮೆಯನ್ನು ಕೂಡ ಇಡಬೇಕಂತ ಹೇಳ್ಬಿಟ್ಟು ನಮ್ಮದು ಒತ್ತಾಯ ಇದೆ. ಜೊತೆಗೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮಗೆ ರಿಸರ್ವೇಷನನ್ನು ಕೊಟ್ಟಿದ್ದವರೇ ಮೊಟ್ಟ ಮೊದಲ ಬಾರಿಗೆ. ಹಾಗಾಗಿ ಅವರ ಜಯಂತಿ ಅಂಗವಾಗಿ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಥವಾ ಇಲ್ಲಿ ಯಾವುದೇ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯನ್ನು ಮಾಡುವ ಮೂಲಕ ನಾವು ಕಾರ್ಯಕ್ರಮವನ್ನು ಇಡೀ ನಮ್ಮ ಸಮುದಾಯದೆಲ್ಲ ಒಗ್ಗೂಡಿಸಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾವು ಇವತ್ತು ಒಂದು ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ತೀರ್ಮಾನ ಆಗಿದ ತಕ್ಷಣವೇ ನಾವು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಹಾಗಾಗಿ ಆ ಉದ್ದೇಶಕ್ಕಾಗಿ ಇವತ್ತು ಒಂದು ಸಭೆಯನ್ನು ಕರೆದಿದ್ದೀವಿ. ಮತ್ತು ಸರ್ಕಾರದಲ್ಲಿ ತಮ್ಮ ಬೇಡಿಕೆಗಳನ್ನ ತಮಗೆ ಅಂದ್ಕೊಂಡು ಮಟ್ಟಕ್ಕೆ ಏನೋ ನಿಮಗೆ ಸಹಕಾರ ಆಗದಿದ್ದರೆ ಅವು ಮುಂದಿನ ತಮ್ಮ ಒಂದು ಏನು ಕಾರ್ಯ ಇರುತ್ತೆ? ಈಗ ಹಿಂದಿನ ಸರ್ಕಾರದಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ, ಎಲ್ಲ ಅನಾನುಕೂಲನೇ ಆಗಿರೋದು. ಸಿದ್ದರಾಮಯ್ಯ ಅವರು ಕೂಡ ನಮಗೆ ಒಳ ಮೀಸಲಾತಿಯಲ್ಲಿ ತುಂಬ ಅನ್ಯಾಯ ಮಾಡಿದ್ದಾರೆ. ನಾವು ಅದನ್ನು ವಿರೋಧಿಸ್ತೀವಿ. ಯಾಕಂದರೆ 2011ರಲ್ಲಿ ನಮ್ಮ ಜನಾಂಗದ ಸಂಖ್ಯೆ ಇದ್ದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ನಂಬರ್ ಸಂಖ್ಯೆ ಬಂದಾಗ 11,19,135 ಸಂಖ್ಯೆಯನ್ನು ಗುರುತಿಸಿತ್ತು. 15 ವರ್ಷ ಕಳೆದ ನಂತರ ನಮ್ಮ ಸಮುದಾಯ ಇವತ್ತು ಅದೇ 11,29,000 ಜನಸಂಖ್ಯೆ ತೋರಿಸಿದೆ. ಹಾಗಾದರೆ 15 ವರ್ಷಕ್ಕೆ 9,500 ಜನಸಂಖ್ಯೆ ತೋರಿಸಿದ್ದಾರೆ. ಯಾಕಂದರೆ ನಮ್ಮ ಸಮುದಾಯದಲ್ಲಿ ಜನ ಬೆಳೆದೇ ಇಲ್ವಾ, ಚಿಕ್ಕವರೆಲ್ಲ ದೊಡ್ಡವರಾಗಿಲ್ವಾ, ಈಗ ನಮ್ಮ ಸಣ್ಣ ಮಕ್ಕಳು ದೊಡ್ಡವರಾಗಿಲ್ವಾ, ಏನಾದರೂ ನಮ್ಮ ಜನಾಂಗ ಏನಾದರೂ ಇವತ್ತು ನಮ್ಮ ಜನಾಂಗ ನಾಪತ್ತೆ ಆಗಿದ್ದಾರಲ್ಲ, ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರಾ, ಇಲ್ಲ ವಿದೇಶಕ್ಕೆ ಹೋಗ್ಬಿಟ್ಟಿದ್ದಾರಾ, ಏನಾಗಿದ್ದಾರೆ? ಹಾಗಾದರೆ ಜನ ಹುಟ್ಟಲೇ ಇಲ್ವಾ, ನಮ್ಮ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆನೇ ಆಗಿಲ್ವಾ, ಯಾವ ರೀತಿ ಅನ್ಯಾಯ ಆಯ್ತು ಅಂತ ಅದು ಕೂಡ ವಿರೋಧ ಇದೆ ನಮಗೆ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ನ್ಯಾಯ ಸಿಗಿಲ್ಲ. ಈಗ DK ಶಿವಕುಮಾರ್ ಸಾಹೇಬರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಮುಂದೆ ಕೂಡ ನಾವು ಮನವಿ ಇಡ್ತಾ ಇದ್ವಿ. ಈಗ ನಮ್ಮ ಭೂಮಿಗಳನ್ನು ಫಾರೆಸ್ಟ್ ಹೆಸರಲ್ಲಿ ನಮ್ಮ ಭೂಮಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ನಮ್ಮ ಮೈಸೂರು ಮಹಾರಾಜರು ಕೊಟ್ಟಂಥ ಜಮೀನುಗಳು ಕಿತ್ಕೊಂಡಿದ್ದಾರೆ. ಫಾರೆಸ್ಟ್ ಹೆಸರಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಒಕ್ಕಲೆಬ್ಬಿಸಿದ್ದಾರೆ, ಮನೆಗಳನ್ನು ಖಾಲಿ ಮಾಡಿಸಿದ್ದಾರೆ, ಜಮೀನುಗಳನ್ನು ಕಿತ್ಕೊಂಡಿದ್ದಾರೆ. ಈಗ PT ಸಲ್ ಕಾಯ್ದ ಮೈಸೂರು ಮಹಾರಾಜರು ನಮಗೆ ಒಂದೊಂದು ಅಸ್ತ್ರ ಕೊಟ್ಟಿದ್ರು, ಅದು ಕೂಡ ಇವತ್ತು ಕಿತ್ಕೊಂಡಿದ್ದಾರೆ. ಅದರೆಲ್ಲ ಮನವಿ ಕೊಡುವ ಮೂಲಕವಾಗಿ ನಾವು ಇವತ್ತು ಏನಿದೆ ಅಂದರೆ DK ಶಿವಕುಮಾರ್ ಸಾಹೇಬ್ರನ್ನ ಕರೆಸಿ ನಾವು ಒಂದು ವೇದಿಕೆ ಮೇಲೆ ಗೌರವಾನ್ವಿತವಾಗಿ ನಾವು ಒಂದು ಮನವಿ ಕೊಟ್ಟು ನಮಗೆ ಅನುಕೂಲ ಕೊಡಿ. ಈಗ ಮೈಸೂರು ಮಹಾರಾಜರು ಏನು ನಡ್ಕೊಂಡು ಬಂದಿದ್ದಾರೆ, ನಮಗೆ ಅನುಕೂಲ ಮಾಡಿದ್ದಾರೆ, ಅದನ್ನು ನೀವು ನಡೆಸ್ಕೊಡಿ, ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಏನಿದೆ ನಮ್ಮ ಸಮಸ್ಯೆಗಳನ್ನು ಅವರ ಮುಂದೆ ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರನ್ನು ಇವತ್ತು ಕರೆಸಿ ಒಂದು ಕಾರ್ಯಕ್ರಮ ಮಾಡಿ
ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ. ಒಂದು ವೇಳೆ ನಮಗೆ ಏನಾದರೂ ಅನುಕೂಲ ಆಗಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರ ವಿರುದ್ಧ ನಾವು ಮುಂದಿನ ಹೋರಾಟ ಮಾಡೋದಕ್ಕೂ ತಯಾರಿದ್ದೀವಿ. ಯಾವುದೇ ಸರ್ಕಾರ ಆಗಿರಲಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂದ್ರೆ ನಾವು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಶೀಲಾ KM ಅಂತ ಅಂದ್ಬಿಟ್ಟು ನಾನು ಬೋವಿ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಮ್ಮ ಬೇಡಿಕೆ ಒಂದೇ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ನನ್ನದೊಂದು ಮನವಿ, ಬೋವಿ ಜನಾಂಗವನ್ನು ನೀವು ಮುಂಚೂಣಿಯಲ್ಲಿಡಬೇಕು. ಯಾಕೆ ಅಂತ ಅಂದರೆ ಓಟ್ ಹಾಕೋಕ್ಕೆ ನಾವು ಬೇಕು, ಕಡೆಯ ಜನಾಂಗದವರು ನಾವು, ಬೋವಿ ಜನಾಂಗದವರು ಓಟ್ ಹಾಕೋಕ್ಕೆ ನಾವು ಬೇಕು. ಮತ್ತು ಓಟ್ ಹಾಕಿ ಗೆದ್ದ ಮೇಲೆ ನೀವು ಬೇರೆಯವ್ರಿಗೆ ನೀವು ಮುಂಚೂಣಿಯಲ್ಲಿ ಇಡೋಕೆ ಹೋಗ್ತಾ ಇದ್ರೆ ಅದು ಯಾವಾಗಲೂ ನಾನು ಖಂಡಿಸ್ತೀನಿ, ಮುಂದೆನೂ ನಾನು ಖಂಡಿಸ್ತೀನಿ. ಫಸ್ಟು ಹೆಣ್ಮಕ್ಳಿಗೆ ಸ್ಥಾನಮಾನವನ್ನು ಕೊಡಿ, ಮತ್ತು ಹೆಣ್ಮಕ್ಳಿಗೆ ಒಂದು ಆ ಕ್ಷೇತ್ರಕ್ಕೆ ನೀವು ಗುರುತಿಸಿ ಒಂದು ಸೀಟನ್ನು ನಮ್ಮ ಬೋವಿ ಜನಾಂಗದ ಹೆಣ್ಮಕ್ಳಿಗೆ ಸೀಟ್ಗಳನ್ನ ಕೊಡಿಸ್ಕೊಡಿ. ಹಾಗೆ ನಮ್ಮ ಬೋವಿ ಜನಾಂಗದವರು ಕಲ್ಲು ಹೊಡಿತಾರೆ, ಮಣ್ಣು ಕಾರೆ ಇನ್ನೊಂದು ಮತ್ತೊಂದು ತುಂಬ ಕಷ್ಟಪಟ್ಟು ಅವರು ಜೀವನ ಮಾಡ್ತಾ ಇದ್ದಾರೆ. ಆ ಹೆಣ್ಮಕ್ಳಿಗೆ ನೀವು ಎಲ್ಲಾದರೂ ಒಂದು ಜಾಗವನ್ನು ಆ ಹೆಣ್ಮಕ್ಳಿಗೋಸ್ಕರ ಗಂಡು ಮಕ್ಳಿಗೋಸ್ಕರ ಮೀಸಲಾಗಿ ಇಡಬೇಕು ಅಂತ ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವ್ರಿಗೂ ಮನವಿ ಮಾಡಿದ್ದೀವಿ, ಇವಾಗಲೂ ಮಾಡಿದ್ದೀವಿ. ನಾವು ತಾಲೂಕಿಗೆ ಒಂದು ಬೋವಿ ನಿಗಮ ಮಾಡಬೇಕು. ಬೋವಿ ನಿಗಮ ಒಂದೇ ಇರೋದ್ರಿಂದ ಅಲ್ಲಿ ಹಗರಣಗಳು ಜಾಸ್ತಿ ನಡೀತಾ ಇದೆ. ಅದ್ರ ಬಗ್ಗೆಯಲ್ಲಿ ನೀವು ಫಸ್ಟು ವಿಚಾರಣೆ ಮಾಡಿ ಅದೇನಾಗಿದೆ ಅಂತ, ಅದರಲ್ಲಿ ಸಮಸ್ಯೆಗಳು ಏನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಗಮನಕ್ಕೆ ಇಡೀ ರಾಜ್ಯದ ಮುಖಾಂತರ ಗಮನಕ್ಕೆ ತರಬೇಕು ಅಂತ ಅಂದ್ಬಿಟ್ಟು ನಾನು DK ಶಿವಕುಮಾರ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ತಮ್ಮ ಬೇಡಿಕೆ ಏನಾದರೂ ಅವರು ಸಾಕಾರಗೊಳಿಸೋಕೆ ನಿಧಾನ ಮಾಡಿದ್ರೆ ಆವಾಗ ತಮ್ಮ ಒಂದು ಹೋರಾಟ ಯಾವ ರೀತಿ? ನಾವು ಉಗ್ರವಾದ ಹೋರಾಟವನ್ನೇ ನಮ್ಮ ಜನಸಂಖ್ಯೆ ಏನು ಅನ್ನೋದನ್ನ ಆವಾಗ ನೀವು ನೋಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಪರಿಚಯ? ಕೃಷ್ಣ ಅಂತ, ಕರ್ನಾಟಕ ಬೋವಿ ಸಂಘರ್ಷ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ, ರಾಮನಗರ. ಇವತ್ತು ನಾವು ಸೇರಿರ್ತಕ್ಕಂಥ ಇಲ್ಲಿ ಪೂರ್ವಭಾವಿ ಸಭೆ ಅಂದರೆ ನಾಲ್ವಡಿ ಕೃಷ್ಣ ಜಯಂತಿ ನಾವು ಆಚರಣೆ ಮಾಡಬೇಕು. ಹಾಗಾಗಿ ರಾಜ್ಯಾಧ್ಯಕ್ಷರು ಗೌತಮ್ ಮಿಕ್ಯಾನ್ ಅವರ ನೇತೃತ್ವದಲ್ಲಿ ಒಂದು 4-5 ವಿಚಾರನ ಮುಂದಿಟ್ಕೊಂಡು ಆ 5 ವಿಚಾರದಲ್ಲ ನಾವು ರಾಜ್ಯ ಸರ್ಕಾರಕ್ಕೆ ಸಂದೇಶ ಕೊಡುವ ಮೂಲಕ ಮೊದಲನೇದೊಂದು ಬೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಒಂದು ಸರ್ಕಾರದಲ್ಲಿ ಹಗರಣ 125 ಕೋಟಿ ಹಣ. ಎರಡನೇದಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹ ಬೋವಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು, ಪ್ರತಿ ಜಿಲ್ಲೆಯನ್ನು ಸಹ. ಮತ್ತೆ 7 ಜನರ ಮೇಲೆ FIR ಆಗಿದೆ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ 125 ಕೋಟಿ ಹಗರಣದ ವಿಚಾರವಾಗಿ. ಆ 7 ಜನರಲ್ಲಿ ಯಾವುದೇ ಕಾರಣಕ್ಕೂ ವಾರ್ಷಿಕ ಸಿಗಬಾರ್ದು, ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಲ್ ಸಿಗಬಾರ್ದು, ಅವರು ರಿಲೀಫ್ ಆಗಬಾರ್ದು. ಆ ಸರ್ಕಾರದ ಆ 125 ಕೋಟಿ ಹಣ ಬಡವರಿಗೆ ಕಡೆಯ ವ್ಯಕ್ತಿಗೂ ಸಹ ದಕ್ಕಬೇಕು ಅಂತ ಅಂದ್ಬಿಟ್ಟು ನಾವು 3ನೇ ಉದ್ದೇಶ ಇಟ್ಕೊಂಡಿದ್ದೀವಿ. 4ನೇದು ಜನಾಂಗದಲ್ಲಿ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ನಿಟ್ಟಿಟ್ಕೊಂಡು ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಕರೆಸಲೇಬೇಕು. ಕರೆಸಿ ನಾವು ಅವ್ರಿಗೆ ನಮ್ಮ ಒಂದು ಕುಂದು ಕೊರತೆಯನ್ನು ಅವ್ರಿಗೆ ವಿಚಾರನ ಮುಟ್ಟಿಸ್ಬೇಕು. ಆ ಮುಟ್ಟಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಜನತೆಗೆ ಎಲ್ಲರಿಗೂ ಸಹ ಸವಲತ್ತನ್ನು ಕೊಡಬೇಕು ಅಂತ ಒಂದಿಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ಅವರು ಸ್ಪಂದಿಸಿಲ್ಲ ಅಂತಂದರೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ತಾಲೂಕು, ಹೋಬಳಿನ ಸಹ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೇರೆ ಯಾವ ಸಂಘಟನೆಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಬೇರೆ ವಿಚಾರ ಬೇರೆ ಈಗ ನಮಗೆ ಕೆಲವೊಂದು ಸಂಘಟನೆಗಳು ಸಹ ನಮಗೆ ಬೆಂಬಲ ಇದೆ. ನಮ್ಮದು ಸಂಘಟನೆ ಇರ್ಬೋದು, ನಮ್ಮ ಜಾತಿ ಸಂಘಟನೆ ಇರ್ಬೋದು, ಬೇರೆ ಸಂಘಟನೆ ಫಲಾನು ಸಹ ಇರ್ಬೋದು, ಮತ್ತೆ ಸುವರ್ಣ ಕರ್ನಾಟಕ ವೇದಿಕೆ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಕೂಡ ಕೆಲವೊಂದು ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕೆಲವೊಂದು ಸಂಘಟನೆಗಳು ನಮ್ಮ ಬೆಂಬಲ ಅವತ್ತಿಂದನೂ ಕೊಟ್ಟಿದೆ ಸರ್, ಇವತ್ತು ಕೊಟ್ಟಿದೆ, ಮುಂದೆನೂ ಕೊಡ್ತಿದೆ. ಓಕೆ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.